84 ಲಕ್ಷ ಜೀವರಾಶಿಗಳಲ್ಲಿ ಪುಣ್ಯ ಪಾಪ ಈ ಸಂಪಾದನೆ ಮಾಡೋದಕ್ಕೆ ಯಾರಿಗಿದೆ ಅಂದರೆ ದೇವತೆಗಳಿಗಿಲ್ಲ, ಬರೀ ಮನುಷ್ಯನಿಗೆ ಮಾತ್ರ ಇದೆ ಆ ಶಕ್ತಿ. ನಮ್ಮ ಮಕ್ಕಳಿಗೆ ನಾನು ಹೇಳಿದೆ 1000 ಕೋಟಿ ನಿಮಗೆ ಭಗವಂತ 1000 ಕೋಟಿನೂ ಕೊಟ್ಟಿದ್ದಾನೆ, ಅದು ಬೇರೆ. 1000 ಕೋಟಿ ನಿಮಗೆ ಕೊಟ್ರೇನೋ ನನಗೆ ಒಂದು ದಮ್ಮಡಿಯಷ್ಟು ಪುಣ್ಯ ಬರಲ್ಲ. ಅದಕ್ಕೋಸ್ಕರ ನನಗೆ ಅಂತೇಳಿ ಒಂದು ಪುಣ್ಯ ಮಾಡ್ಕೊಳ್ಳೋಕ್ಕೋಸ್ಕರ ದೇವಸ್ಥಾನಗಳು ಯಜ್ಞಯಾಗಗಳು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅಂದರೆ ಪುಣ್ಯ ಸಂಪಾದನೆ ಮಾಡೋದಕ್ಕೆ ನಮ್ಮ ಮಕ್ಕಳಿಗೆ 1000 ಕೋಟಿ ಕೊಟ್ಟರೆ ಪುಣ್ಯ ಬರಲ್ಲ. 1000 ರೂಪಾಯಿ ಎತ್ಕೊಂಡೋಗಿ ಈ ಯೋಗಿ ನಾರಾಯಣ ಯತೀಂದ್ರರೋ ಈಶ್ವರರೋ ವೇಣುಗೋಪಾಲ್ಗೋ 1000 ರೂಪಾಯಿ ಎತ್ಕೊಂಡೋಗಿ ಅಭಿಷೇಕ ಮಾಡಿದ್ರೆ ಪುಣ್ಯ ಬರ್ತದೆ. ಅಂದರೆ ಮನುಷ್ಯನಲ್ಲಿ ಪುಣ್ಯ ಸಂಪಾದನೆ ಮಾಡ್ಬೋದು. ಅಕಸ್ಮಾತ್ ಮಾಡಬಾರ್ದು ಮಾಡಿದ್ರೆ ಡೆಫಿನೆಟ್ ಆಗಿ ಪಾಪ ಬಂದೇ ಬರ್ತದೆ. ಪ್ರತಿಯೊಬ್ಬ ಮನುಷ್ಯನೋ ಪುಣ್ಯಾತ್ಮನೇ, ಬಟ್ ಪುಣ್ಯ ಪಾಪ ಎರಡೂ ಇರ್ತದೆ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂದರೆ BJP ಇಲ್ಲ ಅಂತಲ್ಲ, BJPನೂ ಅಷ್ಟು ಸೀಟ್ ಇದೆ, ಕಾಂಗ್ರೆಸ್ಸೂ ಇದೆ. ಸೆಂಟ್ರಲ್ನಲ್ಲಿ BJP ಇದೆ ಅಂದರೆ ಕಾಂಗ್ರೆಸ್ ಇಲ್ಲ ಅಂತಲ್ಲ, ಅಲ್ಲೂ ಇದು ಇದೆ. ಬಟ್ ಯಾವುದು ಮೆಜಾರಿಟಿ ಇದೆಯೋ ಅದು ಮನುಷ್ಯನ ರೂಲ್ ಮಾಡ್ತಾ ಇರ್ತದೆ. ಆ ಮೆಜಾರಿಟಿ ಇರೋದು ಪುಣ್ಯ ಇದ್ದರೆ ಅದು ಪುಣ್ಯ ಸಂಪಾದನೆ ಮಾಡ್ತದೆ. ಪಾಪ ಜಾಸ್ತಿ ಆಗ್ಬಿಟ್ರೆ ಅದು ಪಾಪವನ್ನೇ ಸಂಪಾದನೆ ಮಾಡ್ತದೆ. ನಾವು ಎಲ್ಲೋ జన ఇస్తుంది ఇడియమరా మనకి భయమే భక్తి లేదు, ఇడు చైరాన్ పని చేస్తూ ఉంటాడు ಅಂದರೆ ಅವನಿಗೆ ಭಯ ಭಕ್ತಿ ಕಾಣಿಸೋದೇ ಇಲ್ಲ. ಅವನಿಗೆ ನಾನು ಮಾಡೋದು ಏನು ಅಂತ ಕಾಣಿಸೋದೇ ಇಲ್ಲ. ಬಟ್ ಸ್ವಲ್ಪ ಸ್ವಲ್ಪ ಪುಣ್ಯ ಕಾರ್ಯಗಳು ಮಾಡ್ತಾ ಇದ್ರೆ ನೆನ್ನೆಯಲ್ಲೇ ಮೊನ್ನೆ ನಾನು ಪಿರಿಯಾಪಟ್ಟಣಕ್ಕೆ ಹೋಗಿದ್ದೆ. ಪಿರಿಯಾಪಟ್ಟಣಕ್ಕೆ ಹೋಗಿದ್ರೆ ಅಲ್ಲಿ ಹಿಂಡಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಆದಿಲಕ್ಷ್ಮಿ ದೇವಸ್ಥಾನ ಕುಂಭಾಭಿಷೇಕ, ನಾನು ಗೆಸ್ಟ್ ಆಗಿ ಹೋಗಿದ್ದೆ. ಅಲ್ಲಿ ನಮ್ಮ ಜನಾಂಗದವರು ಕರೆದಿದ್ರು, ಅಲ್ಲಿ ಹೋಗಿದೆ. ಅಲ್ಲಿ ಒಬ್ಬ ರಾಮಚಂದ್ರಪ್ಪ ಅನ್ನೋರು 5 ದೇವಸ್ಥಾನಗಳು ಕಟ್ಟಿಸಿದ್ದಾರೆ ಅವ್ರ ಊರಲ್ಲಿ. ಒಂದು ಕಟ್ಟಿಸಿದ್ರೆ ಅವನಿಗೆ ಒಂದು ಪ್ರೇರೇಪಣೆ ಬರ್ತದೆ, ಒಂದು ಪುಣ್ಯ ಕಾರ್ಯ. ಮತ್ತೆ ಜನ ಹೇಳ್ತಾರೆ, ನೋಡ್ರಿ ಇನ್ನೊಂದು ದೇವಸ್ಥಾನಕ್ಕೆ ಅವ್ರನ್ನೇ ಮುಂದೆ ಇಟ್ಬಿಟ್ರು. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಮುಂದೆ ಇಟ್ಟ ತಕ್ಷಣ ಅವರು ಅದು ನಿಂತ್ಕೊಂಡು ಮಾಡಿದ್ರು. ನೆನ್ನೆ ನಾನು ಹೋಗಿದ್ದ ದೇವಸ್ಥಾನ 5ನೇ ದೇವಸ್ಥಾನ. ಅಂದ್ರೆ ಒಂದು ಶುರು ಮಾಡಿದ್ರೆ ಆ ರೀತಿಯಲ್ಲೇ ಹೋಗ್ತಾ ಇರ್ತದೆ. ಅಂದ್ರೆ ಪುಣ್ಯವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಪುಣ್ಯ ಕಾರ್ಯ ಮಾಡೋದಕ್ಕೆ ಶುರು ಮಾಡಿದ್ರೆ ಡೆಫಿನೆಟ್ ಆಗಿ ನಮಗೆ ಒಳ್ಳೇದಾಗಿ ಆಗ್ತದೆ. ನಾನು ಎಲ್ಲ ಹಳ್ಳಿಗಳಲ್ಲಿ ಮನೆ ಶ್ರೀನಿವಾಸಪುರ ನಮ್ಮ ಏನೋ ರಥೋತ್ಸವ ಮಾಡ್ತಾ ಇದ್ರಲ್ಲ, ಏಮೂರಲ್ಲಿ ಬೆಣ್ಣಂಗೂರಲ್ಲಿ ಒಂದು ದೇವಸ್ಥಾನ ಮಾಡಿದ್ರು. ದೇವರು ಮಾಡಬೇಕು ಅಂತಲೂ ಕೆಲವ್ರಿಗೆ ಇರ್ತದೆ, ಬಟ್ ದೇವರನ್ನು ಮಾಡಿಸ್ಕೊಳ್ಬೇಕು, ಅವನಿಗೆ ಆ ಅವಕಾಶ ಕೊಡಬೇಕು. ಅದೊಂದು ಎಕ್ಸಾಂಪಲ್ ನಡೀತದೆ. ನಮ್ಮ ವಿಜಯ್ ಕುಮಾರ್ ಅವ್ರ ತಂದೆ ಮುನಿಯಪ್ಪ ಅಂತಿದ್ರು, ಅವ್ರು ನನಗೆ ಮಾವ. ಅವ್ರು ನನ್ನ ಹತ್ರ ಬಂದು, వేణు మా ఊర్లో ఒక దేవస్థానం కట్టాల, ఏమో చేస్తామన్నాము, కైవార తాతది ఒక పక్క సుబ్రహ్మణ్య, ఒక పక్క గణేష, 3 గుడ్లు. ఏం మామ ఇంత పెద్దగా వేసేసినావంటే, ఎవరెవరినో నమ్ముకొని వేసేసినప్ప, ಮೋಲ್ಡ್ వేసినాను, ఏమో రాను. ಸರಿ, ನಾವು ನಮ್ಮ ದಂಪತಿಗಳು ಕರೆದಿದ್ರು. 3 ಜನ ಬೆಂಗಳೂರಿಂದ 3 ದಂಪತಿಗಳನ್ನ ಆಯಪ್ಪ ಕರ್ಕೊಂಡೋದ್ರೆ ನನಗೆ ಗೋಪುರಗಳು 3 ದೇವಸ್ಥಾನಕ್ಕೂ ಗೋಪುರಗಳು ಕಟ್ಟೋದು ನಿನ್ನ ಜವಾಬ್ದಾರಿ ಅಂತ ಹೇಳಿದ್ರು. ಸರಿ, ಮೇಲೆ ಹತ್ಬಿಟ್ಟು ನಾನು ನನ್ನ ಶ್ರೀಮತಿ ಇಟ್ಕೆ ಇಟ್ಟುಬಿಟ್ಟು ಈ 3 ದೇವಸ್ಥಾನಗಳಿಗೆ ಗೋಪುರ ಕಟ್ಟಿಸೋದು ನಂದು ಜವಾಬ್ದಾರಿ. ಇನ್ನೊಬ್ಬರು ದಂಪತಿಗಳು ದೊಡ್ಡ ಬಿಸ್ನೆಸ್ ಅವರು,
100 ಕೋಟಿ ಟರ್ನ್ ಓವರ್ ಇದೆ, ಇವರು ಗ್ರಾನೈಟ್ ಹಾಕ್ಕೊಡ್ತಾರೆ ಅಂತೇಳಿ ಒಂದು ದಂಪತಿ ಕೈಯಲ್ಲಿ ಪೂಜೆ ಮಾಡಿದ್ರು. ಇನ್ನೊಂದು ದಂಪತಿಗಳಿಗೆ ಎಂಟೈರ್ ದೇವಸ್ಥಾನಕ್ಕೆ ಏನು ವಿಂಡೋಸ್ ಆಗಲಿ ಡೋರ್ಸ್ ಆಗಲಿ ಎಲ್ಲ ಟೀಕ್ ವುಡ್ಡಲ್ಲಿ ಇವರು ಮಾಡಿಕೊಡ್ತಾರೆ ಅಂತ 3 ಜನ ಕೊಡಿಸಿ ಪೂಜೆ ಮಾಡಿದ್ರು. ಆಯಿತು, ನಂದು ಟೀಮ್ ಇದೆ, ಗೋಪುರಗಳು ಕಟ್ಟಿಸೋದ್ರಲ್ಲಿ ನಾನು ಫೇಮಸ್. ನಾನು ಕಳಿಸ್ದೆ, ಗೋಪುರಗಳೆಲ್ಲ ಆಗೋಯ್ತು. ಅದೆಲ್ಲ ಆಗಿ ಸ್ವಲ್ಪ ದಿವಸಕ್ಕೆ ಅವರು ಬಂದರು ನನ್ನ ಹತ್ರ. ಏಮಿ ವೇಣು ಮಾಮ అయిపోయినా కుంభాభిషేకం ఎవడు ಅಂತ ಕೇಳಿದೆ. వేణు ఇద్దరు చేయించేసిరి. అయ్యో ఏమమ్మ, ఏమప్ప నాకు ఆరోగ్యం సరిలేదు, నేను ఈ దేవస్థానం కుంభాభిషేకం చేర్చిడలా నా ఊపిరి ఉండే లోపల ಅಂತ ಹೇಳ್ತಾರೆ. మరి ఎట్లా మామ, నువ్వే చేయాల. ಸರಿ ನಾನು చేస్తాను పోమమ్మ ಅಂತ ಹೇಳಿದೆ. ನಮ್ಮವರೊಬ್ಬರು ನನಗೆ ಹತ್ತಿರ ಬಂದದ್ದು ಒಬ್ಬರು, ಅವರು ಕೋಟ್ಯಾಧಿಪತಿಗಳು. ఏమయ్యా వేణు, ನನಗಿಂತ ದೊಡ್ಡವರು, ఏమయ్యా వేణు అక్కడెక్కడ దేవుని కార్యాలు అంతా చేస్తావు కదా, నన్ను ఎక్కడైనా ఒక దగ్గర ఒక అవకాశం ఇచ్చిడి ಅಂತ ಹೇಳಿದ್ರು. ನಾನು ಹೇಳಿದ್ರೆ, చూడప్ప ఇట్లా బెండంగూరు దేవస్థానము, అక్కడ మన సంబంధికులు ఉన్నారు, ఇట్లా గ్రానైట్ నేను వేస్తాను, నువ్వు వుడ్ పని చేపించిడి ಅಂದರೆ ಅವ್ರ ಮಗನ್ನ ಕಳಿಸ್ತಾರೆ. ಪುರ ಮೆಜರ್ಮೆಂಟ್ తీసుకొని ಕಾರ್ಪೆಂಟರ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಎದುರು ಬಂದರು. ನಾನು ಗ್ರಾನೈಟ್ ಕಳಿಸ್ದೆ, ಅವ್ರು ಬಂದು ಮೆಜರ್ಮೆಂಟ್ ತೊಗೊಂಡು ಹೋದರು. ಹೋಗ್ಬಿಟ್ಟು ಎಲ್ಲ ಅವರು ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟು, ನಾನು ಗ್ರಾನೈಟ್ ಹಾಕ್ತಾ ಇದ್ದೀನಿ, ಇನ್ನೇನು ಮುಗ್ದೋಗ್ತಾ ಇದೆ, ಎಲ್ಲ ಮುಗ್ದೋಯ್ತು ಗ್ರಾನೈಟು. ಅವರು ತೀರೋಗ್ಬಿಟ್ರು, ನಮ್ಮ ಮುನಿಯಪ್ಪನವರು ತೀರೋಗ್ಬಿಟ್ರು. ನಾನು ಆ ಊರಿಗೆ ಹೋದೆ. ಅವರ ಶರೀರ ನೋಡಿ, ಈ ಶರೀರ, ಈ ಜೀವ ಈ ಕುಂಭಾಭಿಷೇಕ ಮಾಡಬೇಕು ಅಂತ ಭಾರೀ ಒದ್ದಾಡ್ತಲ್ವಾ, ಆಗಿಲ್ವಲ್ಲ, ಏನಪ್ಪ ಮಾಡೋದು ಅಂಥೇಳಿ అಲ್ಲಿಂదనే ಅವ್ರಿಗೆ ఫోన్ ಮಾಡಿದೆ. అప్ప నాది గ్రానైట్ పని అయిపోయింది, ఆ వుడ్ పని ఎవరు చేస్తావు ಅಂದರೆ, 7 లక్షల చిల్లర అయితే నా చేతిలో అయ్యేదప్ప. ಸರಿ, ಇಮಿಡಿಯೇಟಾಗಿ ನಾನು ಕಾರ್ಪೆಂಟರ್ನ ಕರೆಸಿ ಕಂಪ್ಲೀಟಾಗಿ ವುಡ್ ವರ್ಕು ನಾನೇ ಮಾಡಿಸ್ದೆ, ಕುಂಭಾಭಿಷೇಕನೂ ನಾನೇ ನಿಂತು ಮಾಡಿಸ್ದೆ. ದೇವರು ಇದು ನಾನು ಮಾಡಿಸ್ದೆ ಅಂತ ಹೇಳೋದಕ್ಕೆಲ್ಲ ನನಗೆ ಮಾತಾಡ್ತೀನಿ. ಎಕ್ಸಾಂಪಲ್ ಏನಕ್ಕೆ ಹೇಳ್ತಾ ಇದೆ ಅಂದರೆ, ಆ ಪರಮಾತ್ಮ ಈ ವೇಣುಗೋಪಾಲ್ ಕೈಯಲ್ಲೇ ಮಾಡಿಸ್ಬೇಕು, ಈ ವೇಣುಗೋಪಾಲ್ಗೆ ಆ ಪುಣ್ಯ ಕಟ್ಟಬೇಕು ಅಂತ ನಿಶ್ಚಯ ಮಾಡಿ ನನ್ನೇ ಕರ್ಕೊಂಡ್ರು. ನಾನು ಹೇಳಿದೆ, ಅವ್ರಿಗಿಲ್ಲ ಪುಣ್ಯ, ಆ ಪುಣ್ಯ ಅವ್ರಿಗಿಲ್ಲ, ಅವ್ರ ದುಡ್ಡೇನು ನಿಂತ್ಕೊಳ್ಳಲ್ಲ ಯಾವುದೇ ಒಂದು ಕಾರ್ಯ. ಇವತ್ತು ನಾನು ಇಲ್ಲಿ ಹೇಳಿದ್ದೀನಿ, ಮನೆ ದೇವರಾಜ್ ಸರು ಏನೂ ಹೇಳಿಲ್ಲ, ಫೋನ್ ಮಾಡಿದ್ರು ರಾತ್ರಿ, ವೇಣುಗೋಪಾಲ್ ಅವರ ಬೆಳಿಗ್ಗೆ ಬರೋಕ್ಕಾಗ್ತದೆ ಅಂತ. ಸ್ವಲ್ಪ ಬ್ಯುಸಿ ಇದ್ದೀನಿ ಸರ್, ನೋಡಿ ಬಂದ್ಬಿಡ್ತೀನಿ ಸರ್, ನೀವು ಕರೆದಿದ್ದೀರಿ ಅಂದರೆ ಬಂದ್ಬಿಡ್ತೀನಿ ಅಂದರೆ ಏನೋ ದೇವ್ರ ಕೆಲಸಕ್ಕೆ ಕರೀತಾರೆ ಅಂತ. ಅವ್ರ ಊರ ಹತ್ರ ಹೋದ್ವಿ, ಅಲ್ಲಿ ಈಶ್ವರನ ನೋಡಿದ್ರಿ, ಕಾಶಿ ವಿಶ್ವನಾಥನ ನೋಡಿದಷ್ಟು ಖುಷಿ ಆಯಿತು. ಅದೆಲ್ಲ ಮಾತಾಡಿ ನಮ್ಮವರೆಲ್ಲ ಬಂದರು, ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದರು. ನಮ್ಮ ಚಿಟ್ಟಿಯವ್ರು ಹೇಳಿದ್ರು, ಅಣ್ಣ ಈ ಕಡೆ ಕಟಾರಮ್ಮ ದೇವಸ್ಥಾನ ದಿನೇಮೋ చేయಲ್ಲ ಅಂತೇಳಿ. ಸರಿ ನೋಡಿದೆ, ಆಯಿತು, ಅದಕ್ಕೇನೋ ಒಂದು ಅಷ್ಟಮಂಗಲ ಪ್ರಶ್ನೆ ನೋಡಬೇಕು ಹೇಳಿದ್ದೀನಿ. ಅವ್ರಿನ್ನೂ ನನಗೆ ಡೇಟ್ ಕೊಟ್ಟಿಲ್ಲ, ಅದಿರಲಿ. ಬಟ್ ಇಲ್ಲಿಗೆ ಬಂದರೆ ನಾನು ಹೇಳಿದೆ, ಡೆಫಿನೆಟ್ಟಾಗಿ ಈ ಕಾರ್ಯ, ಈ ಕಟಾರಮ್ಮನು ಈ ಸಾಯಾಬ್ರ ಮುಖಾಂತರವಾಗಿ ನನ್ನ ಕರೆಸ್ಕೊಂಡಿದ್ದಾರೆ, ಈ ಅಮ್ಮನೇ ಕರೆಸ್ಕೊಂಡಿದ್ದಾರೆ. ನಾನು ಹೇಳೋ ಮಾತೆಲ್ಲ ಸತ್ಯ. ನಾನು ಮಾಂಸ ತಿಂದೋನಲ್ಲ, ಬಲಿಜಿ ಜನಾಂಗದಲ್ಲಿ ಹುಟ್ಟಿ ಪ್ಯೂರ್ ವೆಜಿಟೇರಿಯನ್, ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್, ನಥಿಂಗ್, ಏನಿಲ್ಲ. ನಮ್ಮ ಜನಾಂಗದಲ್ಲಿ ಯಾರೂ ಹಾಕ್ಕೊಂಡಿಲ್ಲ, ನಾನು ಜಜ್ಜೋರು ಹಾಕ್ಕೊಂಡಿದ್ದೀನಿ. ನಾನು ಒಂಥರ ಬ್ರಾಹ್ಮಣ ಥರ ಸಿಸ್ಟಮೈಸ್ಡ್ ಪರ್ಸನ್, ಆ ರೀತಿಯಲ್ಲಿ ಬದುಕೋದು. ನಾನು ಏನು ಮಾತಾಡಿದ್ರೇನೋ ಅದು ಸತ್ಯ, ಅದು ನಿತ್ಯ. ನಾನು ಅನುಭವಿಸಿ ಮಾತಾಡ್ತಾ ಇರೋದು, ಯಾವ ಬುಕ್ಕಲ್ಲೂ ಓದಿ ನಾನು ಮಾತಾಡೋದು. ಸೊ ಇವತ್ತು ಈ ಕಟಾರಮ್ಮನವರು ಏನಕ್ಕೆ ಹೇಳಿದ್ರು, ಆ ಅಮ್ಮನಿಗೆ ನಾನು ಪ್ರೀತಿ ಆದ್ಮೇನ ಸಾಹೇಬ್ರಿಗೆ ಹೇಳ್ಬಿಟ್ಟು, ಸಾಹೇಬ್ರು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದು ಇವಾಗ ಏನೋ ಅವ್ರಿಗೆ ಹೇಳ್ಬಿಟ್ಟು